ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಬಸವ ಟಿವಿ, ಇದು ಸಂಸ್ಕಾರದ ಬೆಳಕು. ಎಲ್ಲರಿಗೂ ಶರಣಾರ್ಥಿ. ಸಾಧಕರ ಜೊತೆಯಲ್ಲಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ. ಇಂದಿನ ಅತಿಥಿಗಳು ಡಾಕ್ಟರ್ ಸಿ ಸೋಮಶೇಖರ್ ಅವರು, ನಿವೃತ್ತ IAS ಅಧಿಕಾರಿಗಳು. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಶರಣಾರ್ಥಿ. ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಶರಣ ಬಂಧುಗಳೇ, ಎಲ್ಲ ಕನ್ನಡಿಗರಿಗೂ ಚಿರಪರಿಚಿತರು. ತಮ್ಮ ಅಧಿಕಾರದ ಅವಧಿಯಲ್ಲಿ ನಿಸ್ವಾರ್ಥತೆಯಿಂದ ಸದಾಕಾಲ ಜನಸೇವೆಯನ್ನು ಮಾಡ್ತಾ ಎಲ್ಲರ ಪ್ರೀತಿಯನ್ನು ಗಳಿಸಿದಂತಹ ಹಿರಿಯ ಅಧಿಕಾರಿಗಳು ಈ ದಿನ ನಮ್ಮ ಕಾರ್ಯಕ್ರಮಕ್ಕೆ ಬಂದಿರುವಂಥದ್ದು ಅಂದರೆ ನನಗಂತೂ ಬಹಳ ಸಂತೋಷ ಆಗ್ತಿದೆ. ಇವರ ಸೇವೆಯನ್ನು ಇಡೀ ಕರ್ನಾಟಕವೇ ಹಾಡಿ ಹೊಗಳಿದೆ. ಹಲವು ಕೆಲಸ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ತಾ ಹಲವಾರು ಪ್ರಶಸ್ತಿಗಳನ್ನು ಪಡ್ಕೊಂಡು ಅದರ ಜೊತೆಯಾಗಿ ಎಲ್ಲ ಕನ್ನಡಿಗರ ಮನಸ್ಸನ್ನು ಸೂರೆಗೊಂಡಿದ್ದಾರೆ. ಬನ್ನಿ, ಅವ್ರನ್ನ ಮಾತಾಡಿಸ್ತಾ ಒಂದಷ್ಟು ಸಮಯವನ್ನು ಕಳೆಯೋಣ. ಸರ್, ನನಗೆ ನಿಮ್ಮ ಪ್ರೊಫೈಲ್ ನೋಡ್ತಾ ಇದ್ದಾಗ ನನಗೆ ಬಹಳ ಸಂತೋಷ ಆಗಿದೆ. ಅಂತಂದರೆ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ತಾವು ಸರ್ಕಾರಿ ಹುದ್ದೆಗೆ ತಾವು ಸೇರಿಕೊಳ್ತೀವಿ. ಪ್ರಬಲವಾದಂಥ ಇಚ್ಛೆ ತಮ್ಮಲ್ಲಿ ಮೊದಲಿಂದನೂ ಇತ್ತು. ಯಾಕೆಂದರೆ ಬಾಲ್ಯದಿಂದಲೇ ಏನೋ ಒಂದು ಪ್ರಭಾವ ಇರಬೇಕು, ಆ ಕಾರಣಕ್ಕಾಗಿ ತಾವು ಒಂದು ಇದೇ ವೃತ್ತಿಯನ್ನು ಮಾಡಬೇಕು ಅನ್ನುವಂಥ ಒಂದು ನಿಯಮವನ್ನು ತಮಗೆ ತಾವು ಹಾಕೊಂಡು ಹಾಗೆ ನಾನು ಕಾಣಿಸ್ತಾ ಇದ್ದೆ. ನಾನು ಈ ಕಾರ್ಯಕ್ರಮವನ್ನು ತಮ್ಮ ಬಾಲ್ಯ, ಹುಟ್ಟುವನ್ನು ತಮ್ಮ ತಂದೆ ತಾಯಿಗಳು ಇಲ್ಲಿಂದ ಆರಂಭ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೇಳಿ ಸರ್. ಬಹಳ ದಿವಸಗಳಿಂದ ಈ ಬಸವವಾಹಿನಿಯ ಈ ತಾಣಕ್ಕೆ ಬರಬೇಕು, ಏನು ಈ ಒಂದು ವಾಹಿನಿಯನ್ನು ಪ್ರಾರಂಭ ಮಾಡಿ ಸನ್ಮಾನ್ಯ ಕೃಷ್ಣಪ್ಪನವರು ಬಸವ ತತ್ವಕ್ಕೆ ಮಾಡಿರುವಂಥ ಸೇವೆಯನ್ನು ಮುಖತಃ ಬಂದು ವೈಯಕ್ತಿಕವಾಗಿ ಅಭಿನಂದಿಸಬೇಕು ಅಂತ ಅಂದ್ಕೊಂಡಿದ್ದೆ. ಇವತ್ತು ಅವಕಾಶ ಸಿಕ್ಕಿದೆ. ಅದರಲ್ಲೂ ವಿಶೇಷವಾಗಿ ಬಸವೇಶ್ವರರ ಹಾದಿಯಲ್ಲೇ ಸಾಗಿದಂಥ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ದಿನಾಚರಣೆಯು ಕೂಡ. ಮಹಾತ್ಮ ಗಾಂಧಿಯವರು ಒಮ್ಮೆ ಬೆಳಗಾಂಗೆ ಅಧಿವೇಶನಕ್ಕೆ ಬಂದಾಗ ಹೇಳಿದ್ರಂತೆ, ನಾವು ಹೊಸದಾಗಿ ಹೇಳುವಂಥದ್ದೇನಿಲ್ಲ, ಬಸವೇಶ್ವರರು ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ವೈಚಾರಿಕವಾಗಿ ಒಂದು ಹೊಸ ಚಿಂತನೆಯ ಲಹರಿಯನ್ನು ಹುಟ್ಟುಹಾಕಿದ್ದಾರೆ. ಅವರ ವಿಚಾರಧಾರೆಯನ್ನು ನಾವು ಅನುಸರಿಸಿದ್ರೆ ಜಗತ್ತಿನ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅಂತ ಮಹಾತ್ಮ ಗಾಂಧೀಜಿಗಳು ಬಸವಣ್ಣನವರು ಸಿದ್ಧಾಂತ ಹೇಳಿದಂಥ ಮಾತನ್ನು ಸ್ಮರಿಸಿಕೊಳ್ತಾರೆ. ಸಾಧಕರೊಂದಿಗೆ ಸಂವಾದ ಮಾಡುವಂಥ ಈ ಕಾರ್ಯಕ್ರಮ ವಿಶಿಷ್ಟವಾಗಿದೆ. ಕಾರಣ, ಒಬ್ಬ ಸಾಧಕ ಅಂದರೆ ಅನೇಕ ಸವಾಲುಗಳನ್ನು, ಸಂಘರ್ಷಗಳನ್ನು, ಸಮಸ್ಯೆಗಳನ್ನು ಎದುರಿಸಿ ಅವುಗಳನ್ನು ಮೆಟ್ಟಿ ನಿಂತು ಸಿಕ್ಕ ಅವಕಾಶಗಳನ್ನು ಸಮಾಜಮುಖಿಯಾಗಿ ಬಳಸ್ಕೊಂಡಂಥವನೇ ಸಾಧಕ ಆಗ್ತಾನೆ. ಕೇವಲ ತನ್ನ ವೈಯಕ್ತಿಕ ಬದುಕು, ತನ್ನ ಕುಟುಂಬ, ತನ್ನ ಸಂಸಾರ, ತನ್ನ ಒಂದು ಸೀಮಿತವಾದಂಥ ಒಂದು ಚೌಕಟ್ಟಿನಲ್ಲಿ ಕೆಲಸ ಮಾಡತಕ್ಕಂಥವರು ಸಾಧಕರಾಗೋದಿಲ್ಲ. ಸಾಧಕರಾಗಬೇಕಾದ್ರೆ ತನ್ನ ವೈಯಕ್ತಿಕ ಬದುಕನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಂಡು ತನ್ನ ಕೌಟುಂಬಿಕ ಜವಾಬ್ದಾರಿಯನ್ನು ಬಹಳ ನೈತಿಕವಾಗಿ ನಿರ್ವಹಿಸುವ ಜೊತೆಗೆ ಸಮಾಜಮುಖಿಯಾಗಿ ಸಮಾಜಕ್ಕೆ ಏನಾದರೂ ನಾವು ನೀಡಬೇಕು ಅನ್ನುವಂಥ ಪರಿಕಲ್ಪನೆ ಇರ್ತಕ್ಕಂಥವರು ಸಾಧಕರಾಗ್ತಾರೆ. ನಾನು ಅಂಥ ದೊಡ್ಡ ಸಾಧಕ ಅಂತ ನಾನು ಭಾವಿಸೋದಿಲ್ಲ. ಯಾಕೆಂದರೆ ನಾನು ಬಸವಣ್ಣನವರ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥವ್ರು. ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತ. ನನ್ನ ಇಡೀ ಬದುಕಿನ ಒಂದು ಜೀವನ ಸ್ಫೂರ್ತಿ ಅಂದರೆ ನನ್ನ ಹೆತ್ತ ತಾಯಿ. ನನ್ನ ತಾಯಿ ಮೂಲತಃ ಕಾಯಕ ಜೀವಿ, ತ್ಯಾಗಮಯಿ. ಅವರು ಅತ್ಯಂತ ಶ್ರೀಮಂತ ಕುಟುಂಬದ ಹಿನ್ನೆಲೆಯಲ್ಲಿ ಬಂದಂಥ ನನ್ನ ತಾಯಿಗೆ ನನ್ನ ತಂದೆಯವರು ಅಂದರೆ ಆಕೆಯ ಪತಿ, ನನ್ನ ತಂದೆ ಚಿಕ್ಕ ವಯಸ್ಸಿಗೆ ತೀರ್ಕೊಳ್ತಾರೆ. ನಾನು ಸುಮಾರು 4 ವರ್ಷ ಅಲ್ಲಿಯವರೆಗೆ ಶ್ರೀಮಂತಿಕೆಯನ್ನು ನಾವು ಅನುಭವಿಸಿದ್ದೇವೆ, ನಮ್ಮ ಅಣ್ಣಂದರು, ನಮ್ಮ ಸಹೋದರಿಯರು. ಆದರೆ ನನ್ನ ತಂದೆ ತೀರ್ಕೊಂಡ ನಂತರ ಒಂದು ಬಡತನದ ಛಾಯೆ ಆವರಿಸಿದಾಗ ನನ್ನ ತಾಯಿ ನಮ್ಮನ್ನು ಹೇಗೆ ಸಲಹಿದಳು ಅನ್ನೋದು ನೋಡಿದಾಗ ನನಗೆ ತುಂಬ ಭಾವುಕನಾಗ್ತೇನೆ. ನನ್ನ ತಾಯಿ, ನಾನು ಆಗಲೇ ಹೇಳಿದೆ, ಅನಕ್ಷರಸ್ಥೆ ಆದರೂ ಸಹ ಮಹಾ ಸಂಸ್ಕಾರವಂತೆ. ಧಾರ್ಮಿಕ ವಿಚಾರ, ವಿಶೇಷವಾಗಿ ಇಷ್ಟಲಿಂಗ ಪೂಜೆಯ ಬಗ್ಗೆ ಆಗಲಿ, ಆನಂತರ ದಾಸೋಹದ ಸಂಸ್ಕೃತಿ. ದಾಸೋಹ ಅನ್ನೋದನ್ನು ಸೈದ್ಧಾಂತಿಕವಾಗಿ ಹೇಳ್ತೇವೆ. ಅನೇಕ ಜನ ನಮ್ಮ ನಾಡಿನಲ್ಲಿ ಕಾಯಕ ದಾಸೋಹವನ್ನು ಆ ತತ್ವಗಳ ಅರಿವಿಲ್ಲದೆ ಅನುಷ್ಠಾನ ಮಾಡತಕ್ಕಂಥ ಜನರನ್ನು ನಾವು ಕಂಡಿದ್ದೇವೆ. ಅಂದರೆ ಜ್ಞಾನ ಅನ್ನೋದಕ್ಕಿಂತ ಜ್ಞಾನದಷ್ಟೇ ಮುಖ್ಯ ಕ್ರಿಯೆ. ಅನೇಕ ಸಂದರ್ಭ ಜ್ಞಾನವಿಲ್ಲದೆ ಕ್ರಿಯೆ ನಡೀತಾ ಇರುತ್ತೆ. ಜ್ಞಾನದ ಸ್ಪರ್ಶ ಇಲ್ಲದೇ ಜ್ಞಾನದ ಹಾದಿಯಲ್ಲಿ ಸಾಗ್ತಾ ಇರತಕ್ಕಂಥ ಕ್ರಿಯಾತ್ಮಕ ಕಾಯಕ ಜೀವನ ಹೋಗ್ತಾರೆ. ಆ ರೀತಿಯ ತಾಯಿ ನನಗೆ. ಆ ತಾಯಿ ಒಂದು ಮಾತನ್ನು ಹೇಳ್ತಾ ಇದ್ರು, ಬಹಳ ನನಗದು ಗಾಢವಾಗಿ ನನ್ನ ಮೇಲೆ ಪರಿಣಾಮ ಬೀಳಿದೆ. ಒಂದು ಮಾತು ಹೇಳ್ತಾ ಇದ್ರು, ನೋಡು, ನೀನು ಬುದ್ಧಿವಂತನಾಗ್ತೀನಿ, ನಿನಗೆ ಕೇವಲ ನಿನ್ನ
ವೈಯಕ್ತಿಕ ಬದುಕನ್ನು ನೋಡದೆ ಸಮಾಜಕ್ಕೆ ಏನಾದರೂ ಮಾಡಬೇಕು ಅನ್ನುವ ದಿಸೆಯಲ್ಲಿ ನೀನು ಒಬ್ಬ ಸಾಧಕನಾಗಬೇಕು ಅನ್ನುವಂಥ ಆಕೆಯ ಮಾತುಗಳು ನನ್ನ ಮೇಲೆ ಪರಿಣಾಮ ಬೀರಿದ್ರಿಂದ, ಜೊತೆಗೆ ಅವರು ಎಂತಹ ಕಾಯಕ ಜೀವಿಗಳಾಗಿದ್ರು ಅಂದರೆ ನನ್ನ ಮನೆಗೆ ಯಾರೇ ಬಂದರೂ ಸಹ ದಾಸೋಹ ನಡೀತಾ ಇತ್ತು. ಅದೆಲ್ಲ ನನಗೆ ಕಣ್ಣಿಗೆ ಕಟ್ಟಿದಂತಿದೆ. ಒಂದು ರೀತಿಯಲ್ಲಿ ಬಡತನದ ಹಸಿವಿನ ಅರಿವಿತ್ತು. ನನ್ನ ದೃಷ್ಟಿಯಲ್ಲಿ ಯಾರಿಗೆ ಬಡತನ ಮತ್ತು ಹಸಿವಿನ ಅರಿವಿರುತ್ತೆ ಅವನು ಸಾಧಕನಾಗಲಿಕ್ಕೆ ಅನಿಸ್ತು. ಆದರೆ ಸಾಧಕನ ಹಾದಿಯಲ್ಲಿ ಹೋಗುವಾಗ ಆ ಹಿಂದಿನದನ್ನು ನಾವು ಮರೆಯುವಾಗ, ಅದನ್ನೇ ಅಲ್ಲಮ್ಮ ಪ್ರಭುಗಳು ಹಿಂದಿನ ಹೆಜ್ಜೆಯನ್ನು ಅರಿಯದೆ ಮುಂದೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ. ಹಾಗೆ ಬಾಲ್ಯದಲ್ಲಿ ನಾನು ಹೊಸಕೋಟೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ತಾಯಿಯವ್ರ ಹೆಸರು ನಂಜಮ್ಮನವರು ಅಂತ. ನನ್ನ ಹೆತ್ತ ತಾಯಿ ನಂಜಮ್ಮ, ನನ್ನ ತಂದೆಯ ಹೆಸರು ಚಿಕ್ಕವೀರಪ್ಪ ಅಂತ ಜವಳಿ ತಂದರು. ನಾನು ಬಾಲ್ಯದಲ್ಲಿ ನನ್ನ ಪ್ರಾಥಮಿಕ ಶಿಕ್ಷಣವನ್ನು ಮಾಧ್ಯಮಿಕ ಮತ್ತು ಪ್ರೌಢಶಾಲೆಯನ್ನು ಹೊಸಕೋಟೆಯಲ್ಲಿ ಪ್ರೌಢಶಾಲೆಯಲ್ಲಿ ನಿರ್ವಹಿಸಿದೆ. ಆ ಸಂದರ್ಭದಲ್ಲಿ ಒಂದು ಸಣ್ಣ ಘಟನೆ ನೆನಪು ಬರುತ್ತೆ. ನನಗೆ ವಿಜ್ಞಾನದ ಬಗ್ಗೆ ಭಾಳ ಆಸಕ್ತಿ ಹೊಂದಿಲ್ಲ. ವಿಜ್ಞಾನದ ಪ್ರದರ್ಶನಗಳಿಗೆಲ್ಲ ಹೋಗ್ತಾ ಇದೆ, ಬಹುಮಾನ ಪಡಿತಾ ಇದೆ. ಚಿಕ್ಕ ವಯಸ್ಸಿನಲ್ಲೇ ನನಗೆ ಭಾಷಣದ ಹುಚ್ಚಿತ್ತು, ಮಾತನಾಡುವ ಹುಚ್ಚು. ಅದನ್ನು ಗುರುತಿಸಿದಂಥವರು ER ಕೃಷ್ಣಸ್ವಾಮಿ, ನನ್ನ ಮುಖ್ಯೋಪಾಧ್ಯಾಯರು. ಯಾರು ಅಂದರೆ ಇವತ್ತು ಇನ್ಫೋಸಿಸ್ ಸಂಸ್ಥೆಯ ಸಹ ಸಂಸ್ಥಾಪಕರಾಗಿರ್ತಕ್ಕಂಥ ದಿನೇಶ್ ಅವರ ತಂದೆಯವರು, ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರು. ನಾನು ವಿಜ್ಞಾನ ವಿಷಯವನ್ನು ತೆಗೆದುಕೊಳ್ಬೇಕು ಅಂತ ಸಂದರ್ಭ ಬಂದಾಗ ನನ್ನ ಒಬ್ಬ ಸಹೋದರ ಸಂಬಂಧಿಗಳು ಅಲ್ಲಿ ವಾಣಿಜ್ಯ ಉಪನ್ಯಾಸಕರಾಗಿದ್ದರು. ಒಂದು ವೇಳೆ ನಾವೆಲ್ಲ ವಾಣಿಜ್ಯವನ್ನು ಶಾಸ್ತ್ರ ಐಚ್ಛಿಕವಾಗಿ ತೆಗೆದುಕೊಳ್ಳದೆ ಹೋಗಿದ್ದಿದ್ರೆ ಅವ್ರಿಗೆ ಆ ಕೆಲಸ ಹೋಗುವ ಸಾಧ್ಯತೆ ಇತ್ತು. ಆ ಹಿನ್ನೆಲೆಯಲ್ಲಿ ಒಂದು ರೀತಿಯ ಭಾವನಾತ್ಮಕ ಸಂಬಂಧ ಇವುಗಳ ಒತ್ತಡದಿಂದ ನಾನು ವಾಣಿಜ್ಯ ಶಾಸ್ತ್ರದಲ್ಲಿ ನನ್ನ ಐಚ್ಛಿಕ ವಿಷಯವನ್ನು ಆಯ್ಕೆ ಮಾಡಿಕೊಂಡೆ. ಆಗ ನನ್ನ ಅನೇಕ ಉಪಾಧ್ಯಾಯರು ನನ್ನ ಮನೆಗೆ ಬಂದು ನನ್ನ ಹತ್ತಿರ, ಯಾಕೆಗೇನು ವಾಣಿಜ್ಯ ಶಾಸ್ತ್ರ ಗೊತ್ತಿಲ್ಲ, ವಿಜ್ಞಾನ ಗೊತ್ತಿಲ್ಲ, ಹಾಗೆ ಒಂದೇ ಮಾತು, ನನ್ನ ಮಗ ಎತ್ತರಕ್ಕೆ ಬರೀಬೇಕು, ಸಮಾಜಕ್ಕೆ ಕೆಲಸ ಮಾಡಬೇಕು. ಹಾಗಾಗಿ ನಾನು ವಾಣಿಜ್ಯ ಶಾಸ್ತ್ರ ಅನಿವಾರ್ಯವಾಗಿ ತೆಗೆದುಕೊಳ್ಬೇಕಾಯಿತು. ಅಲ್ಲಿ ಇಡೀ ತಾಲೂಕಿಗೆ ಯಾರು ಮೊದಲು SSLCನಲ್ಲಿ ಬರ್ತಾರೆ ಅಂಕಗಳನ್ನು ಕಲಿಸಿ, ಅವರಿಗೆ ಅಲ್ಲಿನ ಒಂದು ಸಹಕಾರ ಬ್ಯಾಂಕು 10 ರೂಪಾಯಿಗಳನ್ನು ಪ್ರತಿ ತಿಂಗಳು ಬಹುಮಾನವನ್ನು ಕೊಡೋದು, ಒಂದು ವರ್ಷ ಕೊಡ್ತಕ್ಕಂಥ ಒಂದು ಘೋಷಣೆ. ನನಗೆ ಹೆಚ್ಚು ಅಂಕಗಳನ್ನು ತೆಗೆದುಕೊಳ್ಳಬೇಕು, ಜೊತೆಗೆ ಆ ತಿಂಗಳಿಗೆ 10 ರೂಪಾಯಿನ ಗಿಟ್ಟಿಸ್ಕೊಳ್ಬೇಕು ಅನ್ನುವಂಥ ಆ ದೃಷ್ಟಿನೇ ನನಗೆ. ಏಕೆಂದರೆ ಆ ಥರದ ವ್ಯವಸ್ಥೆ, ಆರ್ಥಿಕ ವ್ಯವಸ್ಥೆ ಇತ್ತು. ಯಾಕೆಂದರೆ ಅವತ್ತು 5 ರೂಪಾಯಿ 10 ರೂಪಾಯಿಗಳು ನಾನು ನೋಡಿದಂಥ ದಿನಗಳವ ಆ ದಿನಗಳು. ಹಾಗಾಗಿ ನಾನು ಇಡೀ ತಾಲೂಕಿಗೆ ಪ್ರಥಮವಾಗಿ ಬಂದೆ. ಆಗ ವ್ಯವಸಾಯ ಉತ್ಪನ್ನ ಸಹಕಾರ ಸಂಘದವರು ನನಗೆ ತಿಂಗಳಿಗೆ 10 ರೂಪಾಯಿ ಕೊಡ್ತಾಯಿದ್ರು. ಅನೇಕ ಬಾರಿ ಹೋಗಿ ನಾನು ತೆಗೆದುಕೊಂಡು ಬರ್ತೆ. 10 ರೂಪಾಯಿ ತೆಗೆದುಕೊಳ್ಬೇಕು, 3-4 ಬಾರಿ ಹೋಗ್ಬೇಕಾಗಿತ್ತು. ಆ ಸ್ಥಿತಿ, ಆರ್ಥಿಕ ಸ್ಥಿತಿ ಸಂಸ್ಥೆದು ಹಾಗೇ ಇತ್ತು. ಅದು ಹೇಗೆ ನಾನು ಮುಂದಿನ ಋಣ ತೀರಿಸಿದೆ ಅಂದರೆ, ನಂತರ ನಾನು ನನ್ನ ಅಧಿಕಾರಾವಧಿಯ ಕೊನೆಯ ಹಂತದಲ್ಲಿ ಸಹಕಾರ ಇಲಾಖೆ ಕಾರ್ಯದರ್ಶಿಯಾದಾಗ ಆ ಸಂಸ್ಥೆಯ ಕಟ್ಟಡ ನಿರ್ಮಾಣಕ್ಕೆ ಸ್ವಲ್ಪ ಹಣವನ್ನು ಕೊಡೋದ್ರ ಮೂಲಕ ಎಲ್ಲ ಒಂದು ಕಡೆ, ಏಕೆಂದರೆ ನಿಮ್ಗೆ ಗೊತ್ತಿದೆ, ಜೇಸುವಿನ ಒಂದು ಮಾತು ಹೇಳ್ತಾರೆ, ಎನಿತು ಜೀವಿಗಳಿಗೆ ಎಂದು ಎನಿತು ಜೀವನದಿ ಎನಿತು ನಾವು ಋಣಿಯೋ ನಿಜದಿ ತಿಳಿವಡೆ ಜೀವನವೇ ಒಂದು ಋಣದ ರತ್ನದ ಗಣಿ ಅಂತ. ಹಾಗಾಗಿ ಅದು ಮುಗಿಸ್ಕೊಂಡು ನಾನು ಬೆಂಗಳೂರಿಗೆ ಬಂದೆ. ಬೆಂಗಳೂರು ಬಂದಾಗ ಒಂದು ಅನಾಥ ಪ್ರಜ್ಞೆ, ಯಾರ ಒಂದು ಸಹಾಯ ಸಹಕಾರ ಇರಲಿಲ್ಲ. ನಾನೊಂದು ಮಾತು ಹೇಳ್ತೀನಿ, ಬಹಳ ಹೆಮ್ಮೆಯಿಂದ ಹೇಳ್ತೀನಿ ನಾನು. ನಾವು ನಮ್ಮ ಹಿಂದಿನದ ಕಷ್ಟಗಳನ್ನು ನೆನೆಸ್ಕೊಳ್ಳೋದ್ರಲ್ಲಿ ಇವತ್ತಿನ ಸಂತೋಷದ ಕ್ಷಣಗಳಲ್ಲಿ ಆ ಕ್ರಿಯಾತ್ಮಕ ಕ್ಷಣಗಳನ್ನು ಮರಿಬಾರ್ದು. ಇವತ್ತೊಂದು ಎತ್ತರಕ್ಕೆ ಬಂದ ಮೇಲೆ ನಾನೇನು ಹಾಗೇ ನೋಬಡಿ ಈಸ್ ಬಾರ್ನ್ ಬೇಕು, ನೋಬಡಿ ಈಸ್ ಬಾರ್ನ್ ಗ್ರೇಟ್. ಎಷ್ಟೇ ದೊಡ್ಡ ವ್ಯಕ್ತಿ ಆದರೂ ಅವನೊಂದು ಹಾದಿ ಇರುತ್ತೆ. ಆ ಹಾದಿ ಕೆಲವರಿಗೆ ಕಲ್ಲು ಮುಳ್ಳಿನ ಹಾದಿ ಇರುತ್ತೆ, ಕೆಲವರಿಗೆ ಭಾಳ ಶ್ರೀಮಂತರಿಗೆ ಒಳ್ಳೆ ಸೊಗಸಾದ ಹಾದಿ ಇರುತ್ತೆ. ನಾನಿಲ್ಲಿ ರಾಮನಾರಾಯಣ ಚಲರಾಮ್ ಕಾಲೇಜಿನಲ್ಲಿ ಸೇರಿದೆ. ಆಗ ನನಗೆ ಹೆಚ್ಚು ಅಂಕಗಳು ಗಳಿಸಿದ್ದರಿಂದ ನನಗೆ ಒಳ್ಳೊಳ್ಳೆ ಕಾಲೇಜುಗಳು ಸಿಗ್ಬೋದಾಗಿತ್ತು. ಖಾಸಗಿ ಕಾಲೇಜಿಗೆ ಹೋಗಬೇಕಾಗಿತ್ತು. ನಮ್ಮ ಅಣ್ಣವರು ಸ್ವಲ್ಪ ಮಟ್ಟಿಗೆ ಸೆಂಟ್ ಜೋಸೆಫ್ ಕಾಲೇಜ್ ಓದಿದ್ರು. ಆದರೆ ಆ ಫೀಸಿನ ಸ್ಟ್ರಕ್ಚರನ್ನು ನೋಡಿ, ಇವತ್ತಿಗಂತೂ ಬಿಡಿ ಇದು ಸಾಧ್ಯವೇ ಇಲ್ಲ ನೋಡಿ, ನಾನು ಗೌರ್ಮೆಂಟ್ ಕಾಲೇಜ್, ರಾಮನಾರಾಯಣ ಚಲರಾಮ್ ಕಾಲೇಜು ಸರ್ಕಾರಿ ಕಾಲೇಜು, ಅಲ್ಲಿ ಸೇರಿಕೊಂಡೆ. ಅಲ್ಲಿ BCom ಭಾಳ ಹೆಚ್ಚಿನ ಅಂಕಗಳಲ್ಲೂ ನಾನು ಕಾಲೇಜಿಗೆ ಫಸ್ಟ್ ಬಂದೆ. PUC ಕಾಲೇಜ್ ಯಾವ ಇಯರ್? 73ನಲ್ಲಿ ನಾನು BCom ಮುಗಿಸಿದೆ. ಆಮೇಲೆ MComಗೆ ಜಾಯ್ನ್ ಆಗ್ಬೋದು. ಅದಕ್ಕೆ ಮುಂಚೆ ಇನ್ನೊಂದು ಘಟನೆ ಅಂದರೆ, ನಾನು ಡಿಗ್ರಿ ಪಾಸ್ ಆದಮೇಲೆ ಚಾರ್ಟೆಡ್ ಅಕೌಂಟೆಂಟ್ ಸೇರಬೇಕು ಅಂತ ಭಾಳ ಆಸೆ ಇತ್ತು. ನನ್ನೊಬ್ಬರು ಗೆಳೆಯರು ಇವತ್ತು ಲೀಡಿಂಗ್ ಚಾರ್ಟೆಡ್ ಅಕೌಂಟೆಂಟು ಮತ್ತು ಹೆಚ್ಚು ಆಗಿದೆ. ಅವ್ರ ಜೊತೆಯಲ್ಲಿ ಶಿವಪ್ರಭು ಅಂತ ನನ್ನ ಮಿತ್ರರು, ಅವ್ರ ಜೊತೆಯಲ್ಲಿ ಯಾರೋ ಒಬ್ಬ ಭಾಳ ದೊಡ್ಡ ಚಾರ್ಟೆಡ್ ಅಕೌಂಟೆಂಟ್ ಹೋದೆ.
ಅವ್ರು ಬನ್ನಿ ನಾಳೆಯಿಂದನೇ ಬನ್ನಿ ಪರವಾಗಿಲ್ಲ ಹಾಗೆ ಅಂತ ಸೇರಿಸ್ಕೊಡ್ತಾರೆ. ಈ ಮಧ್ಯೆ ನನಗೆ ನನ್ನ ಬದುಕಿನಲ್ಲಿ ಆಸರೆ ಆಗಿರ್ತಕ್ಕಂಥ ನನ್ನ ತಾಯಿ ತಮ್ಮ ಶಿವಶಂಕರ್ ಬಂದು ಆ ಚಾರ್ಟೆಡ್ ಅಕೌಂಟೆಂಟರ ಬಳಿ ನನ್ನನ್ನು ಪರಿಚಯ ಮಾಡಿಕೊಡುವಾಗ ಅತಿ ಹುಮ್ಮಸ್ಸಿನಿಂದ ಇವನು ಒಳ್ಳೆ ಡಿಬೇಟರು, ಒಳ್ಳೆ ಆರೇಟರು ಅಂತ ಅಂದ್ಬಿಟ್ರು. ಆಗ ಆ ಲೀಡಿಂಗ್ ಚಾರ್ಟೆಡ್ ಅಕೌಂಟ್ ಭಾಷಣಗಳು ಮಾತುಗಳು ಇಲ್ಲಿ ನಡೆಯೋದಿಲ್ಲ ಸ್ವಾಮಿ, ಇದು ಕೆಲಸ, ಲೆಕ್ಕ ಪರಿಶೋಧನೆ, ಲೆಕ್ಕಾಚಾರ, ಇದು ನಿಮ್ಮ ಮಾತಿನ ಆಚಾರ ಅಲ್ಲ ಅಂದ್ಬಿಟ್ರು. ಅದು ನನಗೆ ತುಂಬ ಮನಸ್ಸು ನೋವಾಯಿತು. ಮಾತು ಜ್ಯೋತಿರ್ಲಿಂಗ ಅಂತಾರೆ ಶರಣರು, ನುಡಿದರೆ ಮುತ್ತಿನ ಹಾರ ಇರುವಂತಿರ್ಬೇಕು ಅಂತ ಬಸವಣ್ಣ ಹೇಳ್ತಾನೆ. ಆ ಮಾತೆ ನಮ್ಮ ಬದುಕನಿಗೆ ಒಂದು ಪ್ರಕಾಶ ಕೊಡೋದು, ಪ್ರಭೆ ಕೊಡೋದು. ಏನೆಲ್ಲ ನಮಗೆ ವಿದ್ವತ್ತು ಇದ್ದು, ಏನೆಲ್ಲ ನಮಗೆ ಸುಖ ಸಂಪದ ಸಿಕ್ಕೂ ಸಹ ಮಾತಿನಿಂದ ನಾವು ಎಲ್ಲವನ್ನು ಗೆಲ್ಬೋದು ಅನ್ನೋ ನನ್ನ ಸಿದ್ಧಾಂತ ಆಗಿದೆ. ಆ ಒಂದು ಮಾತಿನಿಂದ ನಾನು ಅದಕ್ಕೆ ಬಿಟ್ಟು MCOMಗೆ ಸೇರಿದೆ. MCOM ಸೇರಿದ್ರೆ MCOMನಲ್ಲೂ ಸಹ ಒಳ್ಳೆಯ ಅಂಕಗಳನ್ನು ಇರುತ್ತೆ. ಈ ಮಧ್ಯೆ ಕರ್ನಾಟಕ ಕ್ಷೀರೋತ್ಪನ್ನ ಸಹಕಾರ ಸಂಸ್ಥೆ ಆಗಿದೆ, ಕರ್ನಾಟಕ ಡೈರಿ ಡೆವಲಪ್ಮೆಂಟ್ ಕಾರ್ಪೊರೇಷನ್, ಎಲ್ಲ ಕಡೆ ಅಮೂಲ್ ಗುಜರಾತಿನ ಕೈರಾ ಡಿಸ್ಟ್ರಿಕ್ಟ್ನಲ್ಲಿ. ಅದರ ಮಾದರಿಯಲ್ಲಿ ಇಲ್ಲಿ ಸಹಕಾರ ಸಂಘಗಳನ್ನ ಸಂಘಟನೆ ಮಾಡಬೇಕು, ಹಾಲು ಉತ್ಪಾದಕರ ಸಂಘಗಳ ಸಂಘಟನೆ ಆಗಬೇಕು, ಹಾಲು ಉತ್ಪಾದಕರಿಗೆ ಒಂದು ಸಾಂಸ್ಥಿಕವಾದಂಥ ಮಾರುಕಟ್ಟೆ ಸಿಗಬೇಕು ಅನ್ನೋದರಿಂದ ಆ ಒಂದು ಪ್ರಯೋಗದಿಂದ ಇಲ್ಲಿ ನಡೆಯತಕ್ಕಂಥ ಸಂದರ್ಭ. ನನಗಿನ್ನೂ ಆವಾಗ ರಿಸಲ್ಟ್ಸ್ ಬಂದಿರಲಿಲ್ಲ, MCOMನ ಫಲಿತಾಂಶ ಬಂದಿರಲಿಲ್ಲ. ಒಂದು ನೋಟಿಫಿಕೇಶನ್ ನೋಡಿದ್ರೆ ಇಲ್ಲಿ ಸಹಕಾರ ವಿಸ್ತರಣಾಧಿಕಾರಿಗಳು ಅಂದರೆ ಅವ್ರ ಕೆಲಸ ಏನೋ ಹಳ್ಳಿಗಳಿಗೆ ಹೋಗೋದು, ಜನರನ್ನ ರೈತರನ್ನೆಲ್ಲ ಸಂಘಟನೆ ಮಾಡಿ ಸಹಕಾರ ಸಂಘ ಸ್ಥಾಪನೆ ಮಾಡಿ ಆ ಮೂಲಕ ಹಾಲು ಉತ್ಪಾದಕರ ಒಂದು ಕೆಲಸವನ್ನು ಮಾಡ್ತಕ್ಕಂಥದ್ದು. ನಾನು ಅದಕ್ಕೆ ಅರ್ಜಿ ಹಾಕಿದೆ, ಇಂಟರ್ವ್ಯೂ ಬಂತು. ಅಲ್ಲಿ ಆವಾಗ ಲಿಖಿತ ಪರೀಕ್ಷೆ ಇರಲಿಲ್ಲ. ಸರಿ ಹೋದಾಗ ಅಲ್ಲಿ ಸನ್ಮಾನ್ಯ BS ಬುದ್ದಪ್ಪನವರು ಅಂತ ಬಹಳ ದೊಡ್ಡ ಹಿರಿಯ IAS ಅಧಿಕಾರಿಗಳು, ಅವರು MD ಆಗಿದ್ರು, ಮ್ಯಾನೇಜಿಂಗ್ ಡೈರೆಕ್ಟರ್. ಸರಿ ನಾನು ಇಂಟರ್ವ್ಯೂಗೆ ಹೋದಾಗ ಅವ್ರೊಂದು ಮಾತು ಕೇಳಿದ್ರು. ಅವರು ಯಾರು ಅಂತ ನನಗೆ ಗೊತ್ತಿಲ್ಲ, ನಾನು ಯಾರು ಅಂತ ಅವ್ರು. ಅವ್ರು ಹೇಳಿದ್ರು, ನೋಡಪ್ಪ ನಿನ್ನ ಕೆಲಸ ಈ ಥರ ಹಳ್ಳಿಗಳಿಗೆ ಹೋಗೋದು, ಹಳ್ಳಿನಲ್ಲಿ ರೈತರ ಸಂಘಟನೆ ಮಾಡೋದು, ಅವ್ರಿಗೆ ಸಹಕಾರ ತತ್ವದ ಬಗ್ಗೆ ಪರಿಚಯ ಮಾಡಿಕೊಡೋದು. ನೀನು ಅವರೆಲ್ಲ ಇಲ್ಲಿ ಇದ್ದಾರೆ ಅಂತ ಭಾವಿಸಿ ಅವ್ರನ್ನ ಯಾವ ರೀತಿ ಉತ್ತೇಜಿಸ್ತೀಯ, ಸ್ಫೂರ್ತಿಯುತವಾಗಿ ಮಾತನಾಡು. ನನಗೆ ಹೇಳ್ತಲ್ಲ, ರೋಗಿ ಹೇಳಿದ್ರು, ರೈತರು ಹೇಳಿದ್ದು ಹಾಲನ್ನು, ರೋಗಿ ಬಯಸಿದ್ದು ಹಾಲನ್ನು ಅಂತ ಜೋರಾಗಿ ಸ್ಟಾಪ್ ಇಷ್ಟೆಲ್ಲ ಬೇಡ, ನೀನು ಈ ಹುದ್ದೆಗೆ ಲಾಯಕ್ಕಲ್ಲ, ನಿನಗೆ ಒಳ್ಳೆ ಹುದ್ದೆ ಸಿಗುತ್ತೆ, ಇದು ಬಿಟ್ಬಿಡು, ಬೇಡ. ಇಲ್ಲಿ ನೀನು ಸೇರಿದ್ರೆ 3 ವರ್ಷ ಕಡ್ಡಾಯವಾಗಿ ಕೆಲಸ ಮಾಡಬೇಕು, ನಿನಗೆ ಇದು ಅರ್ಹತೆ ಇಲ್ಲ ಸರ್, ಕೌಟುಂಬಿಕ ಸಮಸ್ಯೆಗಳಿದೆ, ದಯವಿಟ್ಟು ನೀವು ಕೊಡಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡೆ. ಆ ನಂತರ ನೋಡಿದ್ರೆ ನನ್ನದೇ ಫಸ್ಟ್ ಲಿಸ್ಟ್ಲಿ ಫಸ್ಟ್ ನೇಮ್ ಬಂತು. ಸರಿ ಹೋದ್ವಿ ನಾವು ಕೈರಾ ಡಿಸ್ಟ್ರಿಕ್ಟ್ ಅಮೂಲ್ ಆನಂದ್ ಮಿಲ್ಕ್ ಯೂನಿಯನ್ ಲಿಮಿಟೆಡ್ಗೆ. ಅಲ್ಲಿ ಹೋಗಿ ಒಂದು 3 ತಿಂಗಳು ತರಬೇತಿ ತಗೊಂಡು ಬಂದಾಗ ಗೊತ್ತಾಯಿತು ಕರಾಳ ಸತ್ಯ. ಓಹೋ, ಇದು ನಾನು ತಿಳ್ಕೊಂಡ್ರೆ ಸುಲಭ ಅಲ್ಲ, ಇದು ಹಳ್ಳಿಗಳಿಗೆ ಹೋಗಬೇಕಾಗುತ್ತೆ, ಸಂಘಟನೆ ಮಾಡೋಕ್ಕೆ. ನಾನು ಇದನ್ನು ಪ್ರಾಮಾಣಿಕವಾಗಿ ನಿರ್ವಹಿಸುವ ಮನುಷ್ಯ. ಯಾಕೆಂದ್ರೆ ನನ್ನ ಕನಸುಗಳು ಭಾಳ ಎತ್ತರ ಇತ್ತು. ನಾನು ಎಲ್ಲೋ ಹೋಗಬೇಕು ಅನ್ನೋ ಒಂದು ಹಂಬಲ ಆವಾಗ ಹುಟ್ಟಿತು. ಮೊದಲೇ ಹುಟ್ಟಿತ್ತು, ಅದು ಕಮ್ಮರಿ ಹೋಗ್ತಾ ಇತ್ತು, ಅನೇಕ ಅವಕಾಶಗಳು ಇಲ್ಲೇ ಇದ್ದದ್ದು. ಆ ನಂತರ ನಾನು ಬಂದ ತಕ್ಷಣ ಇಲ್ಲ, ಈ ಹುದ್ದೆ ಬೇಡ, ಮತ್ತು ಯಾವ ಹುದ್ದೆ? ತಕ್ಷಣ ಅಲ್ಲಿಂದ ಯಾರಿಗೂ ಪರಿಚಯ ನಿಜಲಿಂಗಪ್ಪ ಕಾಲೇಜು, ಕೈಲಿ ಸೊಸೈಟಿದು, ಅಲ್ಲಿ ಹೋಗಿ ನಾನು ನೇರವಾಗಿ ಪ್ರಿನ್ಸಿಪಾಲ್ನ ಮೀಟ್ ಮಾಡಿ ನನಗೆ ಏನಾದರೂ ಹುದ್ದೆ ಇದೆ ಅಂತ ಕೇಳೋಣ ಅಂತ. ನನಗೆ ಸ್ವಲ್ಪ ಅಭಿವ್ಯಕ್ತಿ ಸಾಮರ್ಥ್ಯ ಇದ್ದರಿಂದ ಅಲ್ಲೊಬ್ಬ ನಮ್ಮ ಹಿರಿಯ ಸಹೋದ್ಯೋಗಿಯವರು ಆಗಲೇ ಅಲ್ಲಿ ಲೆಕ್ಚರರ್ ಆಗಿದ್ದರು. ಅವ್ರನ್ನ ಕೇಳಿದೆ, ಇಲ್ಲೇನಾದರೂ ಕಾಮರ್ಸ್ ಲೆಕ್ಚರರ್ ಪೋಸ್ಟ್ ಇದೆಯಾ? ಇಲ್ಲಿ ಯಾವುದು ಇಲ್ಲರಿ, ಪ್ರಾಬ್ಲಿ ಒಳ್ಳೆ ಉದ್ದೇಶದಿಂದ ಹೇಳಿದ್ರು ಕೆಟ್ಟ ಉದ್ದೇಶ. ನಾನೇನು ಮಾಡಿದೆ, ಅವ್ರನ್ನ ಕಣ್ ತಪ್ಪಿಸಿ ಹಿಂಬಾಗಿಲಿನಿಂದ ಹೋಗಿ ಅಲ್ಲಿ ಪ್ರಿನ್ಸಿಪಾಲ್ರು ಇದ್ದರು, ನೆಲುವಿಗೆ ಅಂತ, ಭಾಳ ಸ್ಟ್ರಿಕ್ಟು. ಅವ್ರು ನೋಡಿದಂಥ ಟೆರರ್ ಅವರು. ಅದಕ್ಕಿಂತ ಟೆರರ್ ಯಾರು ಅಂದರೆ ಅವನ ದ್ವಾರಪಾಲಕ, ಒಬ್ಬರು ಮಂಜಪ್ಪ ಅಂತಿದ್ರು. ದಾಟಿ ಹೋಗಬೇಕು ಅಂದರೆ ಅದು ದೊಡ್ಡ ಸಾಹಸ. ಅವನ ಹತ್ರ ನಮಸ್ಕಾರ ಅಂದೆ. ನಾನು ಎಲ್ರಿಗೂ ಮೊದಲಿಂದ ಚಿಕ್ಕ ವಯಸ್ಸಿನಿಂದಲೂ, ಯಾಕೆಂದರೆ ನನಗೊಂದು ಅನುಭವ ಇದೆ. ನಾನು ಶಾಲೆಯಲ್ಲಿ ಓದುವಾಗ ವರಮಾನ ಪತ್ರಿಕೆ ಇನ್ಕಮ್ ಸರ್ಟಿಫಿಕೇಟ್ ತೊಗೊಳ್ಬೇಕಾಗಿತ್ತು. ಆಗ ತಹಸೀಲ್ದಾರ್, ಆಮೇಲೆ ನಾನು ಜಿಲ್ಲಾಧಿಕಾರಿ ಆದ, ಅದು ಬೇರೆ ಪ್ರಶ್ನೆ. ತಹಸೀಲ್ದಾರ್ ಹತ್ರ ಹೋಗಿ ರೆವಿನ್ಯೂ ಇನ್ಸ್ಪೆಕ್ಟ್ರ್ ಹೋಗ್ತಾ ಶಕ್ತಿ ಇರಲಿಲ್ಲ ನಮಗೆ. ಆ ರೆವಿನ್ಯೂ ಇನ್ಸ್ಪೆಕ್ಟರ್ನ P1 ಹತ್ರ ಹೋಗಿ ಮಾತಾಡ್ಕೊಂಡು ಬರುವಂಥ ಸ್ಥಿತಿ ಇತ್ತು. ಹಾಗಾಗಿ ನಾನು ಅಂಜಪ್ಪನಿಗೆ ನಮಸ್ಕಾರ ಸರ್, ಅವ್ರಿಗೆ ನಮಸ್ಕಾರ ಮೇಡಮ್, ಭಾಳ ಖುಷಿ ಆಯಿತು. ಏನು ವಿಷಯ ಅದು ನಾನು ನೋಡಬೇಕು, ಹಾಗೆಲ್ಲ ನೋಡೋಕ್ಕಾಗಲ್ಲ ರೀ ಅಂದರು. ಇಲ್ಲ, ದಯವಿಟ್ಟು ಒಂದು 2 ನಿಮಿಷ ನೋಡ್ಕೊಂಡು ಬರ್ತೀನಿ, ನೀವು ತುಂಬ ಹಿರಿಯರಿದ್ದೀರಿ, ನಮ್ಮ ತಂದೆ ಸಮಾನರಿದ್ದೀರಿ ಅಂತೇಳಿ ಒಳಗೋದೆ ಅವರು ಏನು ಬಂದದ್ದು ಅಂದರು. ಹೀಗಿದೆ ಸರ್, ನಾನು ಲೆಕ್ಚರರ್, ಮಾರ್ಕ್ಸ್ ಕಾರ್ಡು ನೀವು ಇಷ್ಟೊಂದು ಮಾರ್ಕ್ಸ್ ತೊಗೊಂಡಿರಿ, ನೀವು ಇಲ್ಲಿ ಇರೋದಿಲ್ಲ ರೀ, 1 ವರ್ಷ 2 ವರ್ಷದಿಂದ ಹೋಗ್ಬಿಡ್ತೀರ, ನಮ್ಗೆ ಆಮೇಲೆ ಮತ್ತೆ ಗ್ಯಾಪ್ ಆಗುತ್ತೆ, 3 ವರ್ಷ ಇರ್ತೀನಿ ಅಂತ ಬರ್ಕೊಡಿ ಅಂತ. ಎಲ್ಲೋದ್ರೂ ಈ ಕಂಡೀಷನ್ ಇರ್ತಾಯಿತ್ತು. ಸರಿ ಸರ್, 3 ವರ್ಷ ಇರ್ತೀನಿ ಬರ್ಕೊಡಿ. ತಕ್ಷಣ ಅವ್ರು ಏನು ಮಾಡಿದ್ರು,
ಎಷ್ಟು ಸುಲಭ ಆಗ್ತಾ ಇತ್ತು ನೋಡಿ ಆ ವಿಷಯಗಳವರು. ಮೇಲೆ ಒಬ್ಬರು ಕರ್ಬಂಡಾಳ್ ಅಂತ ಎಕನಾಮಿಕ್ಸ್ ಪ್ರೊಫೆಸರ್, ಅವ್ರು ಕರೆಸಿ ಇಂಟರ್ವ್ಯೂ ಮಾಡಿದ್ರು. ಅಲ್ಲೇ ಇಂಟರ್ವ್ಯೂ, ಅಲ್ಲೇ ಅರ್ಜಿ, ಅಲ್ಲೇ ಇಂಟರ್ವ್ಯೂ, ಅಲ್ಲೇ ಆದೇಶ ಪತ್ರ ಬರೆದು ಅಲ್ಲಿ ನಾನು 3 ವರ್ಷಗಳ ಕಾಲ ಅಧ್ಯಾಪಕನಾಗಿದೆ. ಅದೊಂದು ಬಹಳ ರಸಘಟ್ಟ ಅದು ವಿದ್ಯಾರ್ಥಿ ಸಮುದಾಯದಲ್ಲಿ, ಯುವಜನಾಂಗದಲ್ಲಿ ಇತ್ತು. ಆ ನಂತರ ನನಗೆ ನಾನೋದಯ ಆಯಿತು, ಓಹೋ ಇದು ಸಹ ಒಂಥರ ಸ್ಟ್ಯಾಗ್ನೇಷನ್ ಆಗಿಬಿಡುತ್ತೆ, ಇಲ್ಲೂ ಸಹ ನಾನು ಸಮಾಜಮುಖಿಯ ಕೆಲಸ ಮಾಡೋಕ್ಕಾಗಲ್ಲ. ಈ ಶಿಕ್ಷಕರ ಕೆಲಸ, ಅಧ್ಯಾಪಕರ ಕೆಲಸ ಬಹಳ ನೋಬಲ್ ಪ್ರೊಫೆಷನ್ನು ನಿಜ. ಆದರೆ ವೈಯಕ್ತಿಕವಾಗಿ ಬೆಳೆದು ನಾನು ಸಮಾಜಕ್ಕೆ ಏನಾದರೂ ಮಾಡುವಂಥ ಅವಕಾಶಗಳು ಬೇಕಲ್ಲ ಅಂತೇಳಿ ಆಗ ಚಿಂತನೆ ಮಾಡಿ ಕರ್ನಾಟಕ ಆಡಳಿತ ಸೇವೆಗೆ ಪರೀಕ್ಷೆ ಬರೆದು ಒಂದು 2ನೇ ದರ್ಜೆಯ ಕೆಲಸಕ್ಕೆ ಪ್ರಾರಂಭ ಮಾಡಿದೆ. ಯುವಜನ ಸೇವಾ ಇಲಾಖೆಗೆ ಸೇರಿದೆ. ಅಲ್ಲೂ ಸ್ಟ್ಯಾಗ್ನೇಷನ್ ಆಗಿ ಮತ್ತೆ ಪರೀಕ್ಷೆ ತೆಗೆದುಕೊಂಡೆ. ಈ ಮಧ್ಯೆ ನಾನು ಕೇಂದ್ರ ಲೋಕೋತ್ಸವ ಆಯೋಗ UPSC ಪರೀಕ್ಷೆಯನ್ನು ಕನ್ನಡದಲ್ಲೇ ಬರೆಯುವಂಥ ಒಂದು ಅವಕಾಶ ಇರ್ತದೆ. ಎಲ್ಲ ಪತ್ರಿಕೆಗಳ ಕನ್ನಡದಲ್ಲೇ ಬರೆದೆ. ಕನ್ನಡದಲ್ಲಿ ಬರೆದು ನಾನು ಪ್ರಥಮ ದರ್ಜೆ ಸೇವೆಗೆ ಆಯ್ಕೆ. ನನಗೆ IPS ಆಗೋ ಸಾಧ್ಯತೆ ಇತ್ತು. ವೈದ್ಯಕೀಯ ಕಾರಣದಿಂದ ಎತ್ತರ ಮತ್ತಿತರ ಕಣ್ಣಿನ ಕೆಲವು ಅಂಶಗಳಿಂದ ಆಗಲಿಲ್ಲ. ಆಗ ನನಗೆ ರೆವಿನ್ಯೂ ಸರ್ವಿಸ್ ಅಂದರೆ ಅಸಿಸ್ಟೆಂಟ್ ಕಲೆಕ್ಟರ್ ಆಫ್ ಕಸ್ಟಮ್ಸ್ ಸೆಲೆಕ್ಟ್ ಕ್ಲಾಸ್ 1 ಆದಾಗ ಏನು ಅಲ್ಲಿ ಹೋಗಬೇಕು ಅನ್ನೋಷ್ಟೊತ್ತಿಗೆ ಇಲ್ಲಿ ಮತ್ತೆ ನಾನು ಇಲ್ಲಿ ಬರೆದಿದ್ದೆ ಎಕ್ಸಾಮಿನೇಷನ್ ಕರ್ನಾಟಕ ಲೋಕಸಭೆ. ಇಲ್ಲಿ ಅಸಿಸ್ಟೆಂಟ್ ಕಮಿಷನರ್ಗೆ ಆಯ್ಕೆ, ಪ್ರಥಮ ದರ್ಜೆ ಸೇವೆಗೆ ಆಯ್ಕೆ. ಆಗ ದ್ವಂದ್ವ ಸ್ಟಾರ್ಟ್. ನಾನು ಕೇಂದ್ರ ಸೇವೆಗೆ ಹೋಗೋದಾ, ರಾಜ್ಯ ಸೇವೆಗೆ ಹೋಗೋದಾ? ಆಗ ನನ್ನ ನೆರವಿಗೆ ಮಾರ್ಗದರ್ಶಕರಾಗಿ ಬಂದವರು ನನ್ನ ಆರಾಧ್ಯ ದೈವ ಸಿದ್ಧಗಂಗೆ ಶಿವಕುಮಾರ ಮಹಾಸ್ವಾಮಿ. ನನಗೆ ಬಸವಣ್ಣ, ಶಿವಕುಮಾರ ಸ್ವಾಮಿ ನನಗೆ ಭಾಳ ನನ್ನ ಜೀವನದಲ್ಲಿ ಭಾಳಷ್ಟು ಪ್ರಭಾವ. ಸ್ವಾಮೀಜಿಯವರ ಹತ್ರ ಹೋದೆ, ಶರಣ ಸ್ವಾಮೀಜಿ ಇದರ ಅವಕಾಶ ಸಿಕ್ಕಿದೆ, ರಾಜ್ಯ ಸೇವೆಗೆ ಹೋಗೋದ ಕೇಂದ್ರ ಸೇವೆಗೆ ಹೋಗೋದ ಅಂತ ಹೇಳಬೇಕು. ಅವ್ರ ಮಾತು ಹೇಳಿದ್ರು, ನೋಡು ನಿನಗೆ ಮಾತೇ ಆಸ್ತಿ, ನಿನಗೆ ಮಾತನಾಡಬೇಕು, ಭಾಷಣ ಮಾಡಬೇಕು, ಶರಣರ ವಚನಗಳ ಬಗ್ಗೆ ಚಿಂತನೆ ಮಾಡಬೇಕು, ಪ್ರಸಾರ ಮಾಡಬೇಕು ಅನ್ನೋ ಹಂಬಲ ಇದೆ. ನೀನು ಕೇಂದ್ರ ಸೇವೆಗೆ ಹೋದರೆ ನಿನ್ನ ಐಡೆಂಟಿಟಿನೇ ಇರೋದಿಲ್ಲ. ನಿನ್ನ ಒಬ್ಬ ಮನುಷ್ಯನಿಗೆ ಭಾಷೆಯ ಪ್ರಯೋಗ ನಷ್ಟ ಆಯಿತು ಅಂದರೆ ಅವನೇ ಸತ್ತ ಹಾಗೆ. ವ್ಯಕ್ತಿತ್ವ ಉಳಿದಿರೋದೇ ಅವನ ಭಾಷೆ, ಅವನ ನುಡಿಗಳ ಮೇಲೆ, ಮಾತಿನ ಶಕ್ತಿ ಮೇಲೆ. ಹಾಗಾಗಿ ನೀನು ಈ ದೃಷ್ಟಿಯಿಂದ ರಾಜ್ಯದಲ್ಲೇ ಇರೋದು ಒಳ್ಳೆಯದು, ಒಳ್ಳೆ ಭವಿಷ್ಯ ಇದೆ, ಇಲ್ಲಿ ನಿನಗೆ IAS ಅಂತ ಪ್ರಮೋಷನ್ ಸಿಗುತ್ತೆ ಅಂತೇಳಿ ಅವ್ರು ನನಗೆ ಮಾರ್ಗದರ್ಶನ. ಜೊತೆಗೆ ಶಿವಪ್ರಕಾಶ್ ಅಂತಿದ್ದಾರೆ, ದೊಡ್ಡ ಸಾಹಿತಿ, ಅವ್ರು ನನ್ನ ಪಂಡಿತ ಶಿವಮೂರ್ತಿ ಅಂತ ಹೇಳಿ ಅವ್ರ ಮಗ. ಅವರು ಅದೇ ಮಾತನ್ನು ಅನುಮೋದಿಸಿದ್ರು ತುಮಕೂರಿನಲ್ಲಿ ಕಾಲೇಜ್ ಹೆಚ್ಚಿದ್ರು. ಆ ಹಿನ್ನೆಲೆಯಲ್ಲಿ ಮತ್ತೆ ನಾನು ಅದನ್ನು ನಿರಾಕರಣೆ ಮಾಡಿ ರಾಜ್ಯ ಸೇವೆ ಮೊದಲಿಗೆ ಧಾರವಾಡಕ್ಕೆ ಹೋಗಿ ಆ ಧಾರವಾಡ ಸಂಸ್ಕೃತಿ, ಅಲ್ಲೆಲ್ಲ ಸಾಂಸ್ಕೃತಿಕ ಪ್ರಪಂಚದ ಪರಿಚಯ ಆಯಿತು. ಅಲ್ಲಿ ನಾನು ಹೋದಾಗ ದ.ರಾ ಬೇಂದ್ರೆ, ಬಸವರಾಜ್ ಕಟ್ಟಿಮನಿ ಇಂತೆಲ್ಲ ಮಹಾನ್ ವ್ಯಕ್ತಿಗಳು, ಸಶ ಮಳವಾಡ್ರವರು, ಬೂಸ್ನೂರು ಮಠರು, ನಂತರ ಅನೇಕ ಜನರಿದ್ದರು. ಈಗಲೂ ಇರ್ತಕ್ಕಂಥ ಸನ್ಮಾನ್ಯ ಪಾಟೀಲ್ ಪುಟ್ಟಪ್ಪನವರು ಇನ್ನೂ ಹೆಚ್ಚು ಪ್ರಭಾವಶಾಲಿಗಳು, ಚೆನ್ಮೀರ್ ಕಣಿವೆಯರು, ಚಂದ್ರಶೇಖರ್ ಪಾಡ್ರು, ಚಂದ್ರಶೇಖರ್ ಕಂಬಾರರು, ಇವರೆಲ್ಲರ ಒಂದು ಪರಿಚಯ, ಗೀತಾ ಕುಲಕರ್ಣಿಯವರು ಅವರೆಲ್ಲ ಪರಿಚಯ ಆಗಿ ಅಲ್ಲೊಂದು ಸಾಂಸ್ಕೃತಿಕ ಲೋಕವನ್ನೇ ಸೃಷ್ಟಿ ಮಾಡಿದ್ರು. ಆ ಸಂದರ್ಭದಲ್ಲಿ ಮಹೇಶನವರು ಜಿಲ್ಲಾಧಿಕಾರಿಗಳಾಗಿದ್ದರು. ಅಲ್ಲೊಂದು ಸಾಂಸ್ಕೃತಿಕ ಲೋಕ ಆಡಳಿತ. ನಂದು ಯಾವಾಗಲೂ ಒಂದು ಪ್ರಿನ್ಸಿಪಲ್, ಒಂದು ಸೂತ್ರ, ಸಂಸ್ಕೃತಿ ಮತ್ತು ಪ್ರಗತಿ ಒಂದು ನಾಣ್ಯದ ನಡುಮುಖಗಳಿದ್ದಾಗಿ. ಯಾರು ಸಾಂಸ್ಕೃತಿಕವಾಗಿ ಸಮಾಜವನ್ನು ಗಟ್ಟಿಗೊಳಿಸ್ತಾರೆ ಅಲ್ಲಿ ಪ್ರಗತಿ ಜೀರ್ಣ ಆಗುತ್ತೆ, ಪ್ರಗತಿ ಗಟ್ಟಿಯಾಗುತ್ತೆ. ನಾವು ನಮ್ಮ ಅಧಿಕಾರಿಗಳಾಗಲಿ, ರಾಜಕಾರಣಿಗಳಾಗಲಿ, ಮಠಾಧೀಶರಾಗಲಿ, ಯಾರೇ ಆಗಲಿ, ನೀವು ಆಗಲೇ ಹೇಳಿದ್ರಿ ಇದು ಸಂಸ್ಕಾರದ ವಾಹಿನಿ ಅಂತ. ನನಗೆ ಭಾಳ ಇಷ್ಟ ಆಯಿತು. ಯಾಕೆಂದರೆ ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನು ನಾವು ಗಟ್ಟಿಗೊಳಿಸ್ತೇವೆ ಅಂದರೆ ನಮಗೆ ಸಾಂಸ್ಕೃತಿಕ ಜವಾಬ್ದಾರಿ ಬರೋದಿಲ್ಲ, ಸಮಾಜಮುಖಿ ಚಿಂತನೆ ಬರೋದಿಲ್ಲ, ಸಮಾಜದಿಂದ ನಾನು ಅನ್ನೋ ಪ್ರಜ್ಞೆ ಉಂಟಾಗೋದಿಲ್ಲ. ಸಮಾಜಕ್ಕೆ ಏನಾದರೂ ಮಾಡಲಿಕ್ಕೆ ಈ ಪ್ರಪಂಚದಲ್ಲಿ ನಾನು ಬಂದಿದ್ದೇನೆ, ಕೇವಲ ನನ್ನ ಸ್ವಾರ್ಥಕ್ಕಾಗಿ ಅಲ್ಲ ಅನ್ನೋತಕ್ಕಂಥ ಕಲ್ಪನೆ ಬರಬೇಕಾದ್ರೆ ಸಂಸ್ಕೃತಿ ಅನ್ನೋದು ವಿಶಿಷ್ಟವಾದಂಥ ಒಂದು ಸಂಸ್ಕಾರ, ಅದು ಅಂತರಂಗಕ್ಕೆ ಸೇರಿದ್ದು. ಅದಕ್ಕೆ ಮಂಕುತಿಮ್ಮನ ಕವಿ ಒಂದು ಮಾತು ಬರುತ್ತೆ, ಪುಸ್ತಕದಿ ದೊರೆತರಿವು ಮಸ್ತಕದಿ ತಳೆದ ಮಣಿ, ಚಿತ್ತದೊಳು ಬೆಳೆದರಿವು ತರು ತಳೆದ ಪುಷ್ಪ, ವಸ್ತು ಸಾಕ್ಷಾತ್ಕಾರ ಅಂತರ್ವೀಕ್ಷಣೆಯಿಂದ ಶಾಸ್ತ್ರಿತನದಿಂದಲ್ಲ ಮಂಕುತಿಮ್ಮ. ಹಾಗಾಗಿ ಆ ಸಂಸ್ಕಾರ ಸಂಸ್ಕೃತಿಯಿಂದ ನಾನು ಆಡಳಿತವನ್ನು ನಡೆಸೋದ್ರಿಂದ ನನ್ನ ಇಡೀ ಆಡಳಿತದ 35 ವರ್ಷದ ಬದುಕು ಒಂದು ಸಂಗೀತದ ರೀತಿಯಲ್ಲಿ, ಒಂದು ವಚನ ಗಾಯನವೋ ಅಥವಾ ದಾಸರ ಕೀರ್ತನೆಯೋ ಅಥವಾ ತತ್ವಜ್ಞಾನಿಗಳ ತತ್ವ ಸಿದ್ಧಾಂತದ ತತ್ವಪದಗಳೋ ಅನ್ನುವ ರೀತಿಯಲ್ಲಿ ಇಡೀ ನನ್ನ ಆಡಳಿತ ಬದುಕು ಸುಗಮವಾಯಿತು. ಅದೊಂದು ಭಾವಗೀತೆಯೇ ಆಯಿತು ಅಂತ ನನ್ನ ಪ್ರಾಮಾಣಿಕ. ಒಂದು ತಾವು ಹೇಳಿದ್ರಿ, ಇಷ್ಟು ಏನು ತಾವು ನಡೆಯುವಂಥ ಹಾದಿಯನ್ನೆಲ್ಲ ಭಾಳ ವಿಸ್ತಾರವಾಗಿದೆ. ಅಲ್ಲಿ
ಬಾಲ್ಯದಿಂದಲೇ ತಮಗೆ ವಚನ ಸಾಹಿತ್ಯದ ಪ್ರಭಾವ ಯಾವುದು? ಈ ವಚನ ಸಾಹಿತ್ಯ ತಮ್ಮ ಮೇಲೆ ಒಂದು ಗಾಢವಾದಂಥ ಪ್ರಭಾವವನ್ನು ಬೀರಿದೆ. ತಾವು ವಚನ ಸಾಹಿತ್ಯಕ್ಕೆ ಮಾರುಕಟ್ಟೆಯಲ್ಲಿ ಅದನ್ನು ಅರ್ಕೊಂಡಿದ್ದೀರಿ. ಅದನ್ನು ಒಂದು ವಚನ ಸಾಹಿತ್ಯವನ್ನು ಕೇಳುವಂಥದ್ದು ಅದು ಬೇರೆ. ಆದರೆ ಬಸವಣ್ಣನವರ ತತ್ವಗಳನ್ನು ಜೀವನದಲ್ಲಿ ಪಾಲನೆ ಮಾಡೋದಿದೆಯಲ್ಲ, ಅದು ನಿಜವಾಗ್ಲೂ ಕಷ್ಟಕರ. ಹೇಳ್ಬೋದು ಕಳಬೇಡ ಕೊಲಬೇಡ ಅಂತ ನಾವು ವಚನಗಳನ್ನು ಹೇಳ್ಬೋದು. ಆ ತತ್ವಗಳನ್ನು ಪಾಲನೆ ಮಾಡೋದಿದೆಯಲ್ಲ, ಅದೊಂಥರ ಮುಳ್ಳಿನ ಹಾಸಿಗೆ, ಅಷ್ಟು ಸುಲಭ ಅಲ್ಲ. ಈಗ ಒಂದು ಕಡೆ ಒಂದು ಒತ್ತಡ ಇರುತ್ತೆ, ಇದನ್ನು ಮಾಡು ಅಂತ, ಇನ್ನೊಂದು ಕಡೆ ಮಾಡಬೇಡ ಅಂತ ಇರುತ್ತೆ. ಒಂದು ಬಸವಣ್ಣನವರು ಹೇಳಿದಂಥ ವಿಚಾರಗಳು ಒಂದು ಕಡೆ ಇದೆ, ಆದರೆ ಇನ್ನೊಂದು ಕಡೆ ಅದಕ್ಕೆ ವಿರೋಧವಾದಂಥ ವಾತಾವರಣ ಇರುತ್ತೆ. ಅಧಿಕಾರಿಗಳಾಗಿದ್ದಾಗ ಅದನ್ನು ತಾವು ನೋಡಿದ್ದೀವಿ. ಆ ಸಮಯದಲ್ಲಿ ಬಸವಣ್ಣನವರ ತತ್ವಗಳನ್ನ ನೀವು ಪಾಲನೆ ಮಾಡೋಕ್ಕಾಯ್ತಾ, ಇಲ್ಲ ನಂಗೆ ಕಷ್ಟ ಆಯಿತು ಅಂತ ಅನ್ನಿಸ್ತಾ? ನಾನು ವಚನ ಸಾಹಿತ್ಯದ ಬಗ್ಗೆ, ವಚನಗಳಲ್ಲಿ ಸಾಮಾಜಿಕ ಚಿಂತನೆ ಅನ್ನೋ ವಿಷಯದ ಬಗ್ಗೆ ಪ್ರೌಢ ಪ್ರಬಂಧವನ್ನು ಹಂಪಿ ವಿಶ್ವವಿದ್ಯಾಲಯಕ್ಕೆ ನಾನು ಸಲ್ಲಿಸಿ ಡಿಲಿಟ್ ಪಡ್ಕೊಂಡೆ. ನೀವು ಒಳ್ಳೆ ಪ್ರಶ್ನೆ ಕೇಳಿದೆ. ನನಗೆ ಚಿಕ್ಕ ವಯಸ್ಸಿನಿಂದಲೂ ವಚನಗಳು ನನ್ನ ಮೇಲೆ ಪ್ರಭಾವ ಬೀರಿತು. ಒಂದು ನನ್ನ ತಾಯಿಯ ಸಂಸ್ಕೃತಿ, ಮತ್ತು ಆಗಲಿಂದೇ ನಮ್ಮ ಮನೆಗೆ ಗುರುಗಳು ಜಂಗಮರು ಬಂದು ಹೋಗ್ತಾ ಇದ್ರು. ಬಂದವರು ಪ್ರಸಾದ ಮಾಡೋದು. ಆಮೇಲೆ ಯಾರೇ ಮಠಾಧೀಶರು ಆ ಸಂದರ್ಭದಲ್ಲಿ ದೊಡ್ಡ ಮಠಾಧೀಶರಲ್ಲ, ಆ ಭಾಗದ ಮಠಾಧೀಶರು ಬಂದಾಗ ನಮ್ಮ ಮನೆಯವರು ಪ್ರಸಾದ ತಗೊಳ್ಳೋರು, ಶಿವಪೂಜೆ ಮಾಡೋರು, ಇದೆಲ್ಲ ನನ್ನ ಮೇಲೆ ಪರಿಣಾಮ. ನಮ್ಮ ತಾಯಿ ಮಹಾಶಿವಪೂಜೆ ನಿಷ್ಠೆ, ಹಾಗೆ ಸಾಕ್ಷಾತ್ ಅಕ್ಕ ಮಹಾದೇವಿ ಇದರಲ್ಲಿ ಇತ್ತು. ಹಾಗಾಗಿ ವಚನಗಳು ನನ್ನ ನಾನು ಎಲ್ಲ ಕಡೆ ಹೇಳ್ಕೊಂಡಿದ್ದೇನೆ. ನನ್ನ ಬರಹಗಳಲ್ಲಿ ನನ್ನ ಆತ್ಮಚರಿತ್ರೆಯನ್ನು ಬರೀತಾ ಇದ್ದೇನೆ, ಅದರಲ್ಲಿ ಹೇಳ್ಕೊಂಡಿದ್ದೇನೆ. ಇಡೀ ನನ್ನ ಆಡಳಿತ ಬದುಕನ್ನು ಕೈ ಹಿಡಿದು ನಡೆಸಿದ್ದೇ ವಚನ ಸಾಹಿತ್ಯ. ನನ್ನ ಆಡಳಿತ ಬದುಕು ಸಮಾಜಮುಖಿಯಾಗಿ ಇರಲಿಕ್ಕೆ ಕಾರಣವಾದದ್ದೇ ಶರಣರ ಸಾಹಿತ್ಯ. ಕಾರಣ ಏನು ಅಂದರೆ, ಶರಣ ಸಾಹಿತ್ಯ ಹುಟ್ಟಿದ್ದೇ ಒಂದು ಸಂಘರ್ಷಗಳ ನಡುವೆ. ಅದು ಉದಯವಾದದ್ದೇ ಒಂದು ಸಮಾಜಕ್ಕೆ ಒಂದು ಕ್ರಾಂತಿಕಾರಕವಾದ ಸುಧಾರಣೆಯನ್ನು ತರಬೇಕು ಅನ್ನೋ ದೃಷ್ಟಿಯಿಂದ. ಎಲ್ಲ ಬೇರೆ ಬೇರೆ ಸಾಹಿತ್ಯಗಳ ರೀತಿಯಲ್ಲಿ ಪಾಂಡಿತ್ಯ ಪ್ರದರ್ಶನಕ್ಕಾಗಿಯೋ, ಅಕ್ಷರಗಳ ಚೆಲ್ಲಾಟಕ್ಕಾಗಿಯೋ, ಅಥವಾ ಪುರಸ್ಕಾರಗಳನ್ನು ಗಳಿಕೆಗಾಗಿಯೋ, ಅಥವಾ ರಾಜರ ಮಹಾರಾಜರನ್ನು ಮೆಚ್ಚಿಸಬೇಕು ಅಂತಲೋ, ಅಥವಾ ಇನ್ಯಾವುದೋ ಸ್ವಾರ್ಥದ ಹಿತಾಸಕ್ತಿಯಿಂದ ರಚಿತವಾದ ಸಾಹಿತ್ಯವೇ ಅಲ್ಲ ವಚನ ಸಾಹಿತ್ಯ. ವಚನ ಸಾಹಿತ್ಯ ಮೂಲತಃ ಎಲ್ಲ ಸಂಘರ್ಷಗಳೊಂದಿಗೆ ಅನುಸಂಧಾನ ಮಾಡಿ ಅರಳಿದ ಒಂದು ಪುಷ್ಪ. ಅದು ಅಂತರಂಗದಲ್ಲಿ ಉದಯಿಸಿದಂತಹ ಒಂದು ಜಲಧಾರೆ, ಭಾವಗೀತೆ. ಹಾಗಾಗಿ ಆ ವಚನ ನನ್ನ ಮೇಲೆ ಪರಿಣಾಮ. ಆ ವಚನಗಳಲ್ಲಿ ಎಷ್ಟು ಆಡಳಿತಕ್ಕೂ ವಚನಕ್ಕೂ ಎಷ್ಟು ಹತ್ತಿರ ಸಂಬಂಧ ಇದೆ ಅಂದರೆ, ಅದ್ರ ಬಗ್ಗೆನೇ ಒಬ್ಬರು ಡಾಕ್ಟ್ರೇಟ್ ಮಾಡ್ತಾರೆ. ಕಾರಣ ವಚನಕಾರರು ಮೂಲತಃ ಕಾಯಕ ಜೀವಿಗಳಾಗಿದ್ದರಿಂದ ಕಾಯಕದ ಹಾದಿಯಲ್ಲಿ ಬರ್ತಾ ಇದ್ದ ಅನೇಕ ಸಮಸ್ಯೆಗಳಿಗೆ, ಸವಾಲಾದಂಥ ಸಮಸ್ಯೆಗಳಿಗೆ ಅವರು ಕಂಡುಕೊಂಡಿದ್ದ ಪರಿಹಾರ ಎಲ್ಲಿ ಅಂದರೆ, ತಮ್ಮ ಅಂತರಂಗದ ಸಂಸ್ಕಾರದಿಂದ ಮತ್ತು ಶರಣರ ಸಾಹಿತ್ಯದ ಒಂದು ಪ್ರಭಾವದಿಂದ. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ನೋಡಿ. ನಾನು ಜಿಲ್ಲಾಧಿಕಾರಿಯಾಗಿದ್ದಾಗ ಮತ್ತು ಅಸಿಸ್ಟೆಂಟ್ ಕಮಿಷನರ್ ಬೇರೆ ಬೇರೆ ಇಲಾಖೆಯಲ್ಲಿ ಕೆಲಸ ಮಾಡುವಾಗ ನಾನೊಂದು ಮಾತನ್ನು ಎಲ್ಲರಿಗೂ ಹೇಳ್ತಾ ಇದ್ದೆ. ಬಸವಣ್ಣನವರ ಒಂದು ವಚನವನ್ನು ಪ್ರತಿಯೊಂದು ಕಚೇರಿನಲ್ಲಿ ನಾವು ಹಾಕ್ತೀವಿ, ಫಲಕವಾಗಿ ಹಾಕ್ತೀವಿ. ಈ ಬಸವಣ್ಣನ ಫೋಟೋ ಹಾಕಲಿಕ್ಕೆ ಸರ್ಕಾರ ಆದೇಶ ಕೊಟ್ಟಿದೆ, ಅದರಿಂದ ಪ್ರಯೋಜನ ಇಲ್ಲ. ಅದು ಪ್ರದರ್ಶನ ಆಗಬಾರ್ದು, ದರ್ಶನ ಆಗಬೇಕು. ಬಸವಣ್ಣನ ಫೋಟೋವನ್ನು ಗೋಡೆ ಮೇಲೆ ತಗಲಾಕೋದಲ್ಲ, ಹೃದಯದೊಳಗೆ ಇಟ್ಕೊಳ್ಬೇಕು. ಅದು ಆಗಬೇಕಾದ ಕೆಲಸ. ನಾನು ಇನ್ನೊಂದು ಸಲಹೆ ಕೊಟ್ಟಿದ್ದೆ ಸರ್ಕಾರಕ್ಕೆ. ಆ ಬಸವಣ್ಣನವರ ಭಾವಚಿತ್ರ ಜೊತೆಗೆ ಅವರು ಪ್ರತಿಪಾದ ಸಿದ್ಧಾಂತದ ಒಂದು ವಚನ ಹಾಕಬೇಕು. ಉದಾಹರಣೆಗೆ ಕಳಬೇಡ ಕೊಲಬೇಡ ಅಂತ ಹೇಳಿದ್ರೆ, ಯಾವಾಗ ಮಾತು ಹೇಳ್ತಾ ಇರೋದು, ಎಲ್ಲ ಭಾಷಣ ಹೇಳ್ತೇನೆ, ಪುನರಾವರ್ತನೆ ಆಗ್ಬೋದು. ಕಳಬೇಡ ಕೊಲಬೇಡ, ಹುಸಿ ನುಡಿಯಬೇಡ, ಮುನಿಯಬೇಡ, ಅನ್ಯರ ಕಂಡರೆ ಅಸಹ್ಯಪಡಬೇಡ, ತನ್ನ ಬಣ್ಣಿಸಬೇಡ, ಇದು ಅಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಈ ವಚನ ಇಡೀ ವಿಶ್ವಕ್ಕೆ ನೀಡಿದಂಥ ಸಂವಿಧಾನ ಇದು. ಇಟ್ ಈಸ್ ಎ ಕಾನ್ಸ್ಟಿಟ್ಯೂಷನ್ ಈವನ್ ಬೈ ಬಸವ ಅಂಡ್ ಈಸ್ ಕಾಂಟೆಂಪ್ರರಿ ಶರಣಾಸ್ ಟು ದ ಹೋಲ್ ವರ್ಲ್ಡ್. ಒಂದು ಸಮಾಜಕ್ಕೆ, ಒಂದು ಜಾತಿಗೆ, ಒಂದು ವರ್ಗಕ್ಕೆ, ಒಂದು ದೇಶಕ್ಕೆ ಸಂಬಂಧಿಸಿದ ನೀತಿ ಸಂಹಿತೆ ಅಲ್ಲ ಇದು. ಎಲ್ಲ ಜನಾಂಗಕ್ಕೆ, ಎಲ್ಲರಿಗೂ ಸರ್ವಕಾಲಕ್ಕೂ ತಿದ್ದುಪಡಿ ಮಾಡಲಿಕ್ಕೆ ಸಾಧ್ಯವಾಗದೇ ಇರುವಂಥ ಸಂವಿಧಾನ. ನಾವು ನಮ್ಮ ಸಂವಿಧಾನ ತಿದ್ದುಪಡಿ ಮಾಡ್ತಾ ಇರ್ತೇವೆ, ಬೇಕು ಕಾಲ ಕಾಲಕ್ಕೆ ನಾವು ನಮ್ಮ ಸಂವಿಧಾನಗಳನ್ನು ತಿದ್ದುಪಡಿ ಮಾಡ್ತೇವೆ. ಅದು ಅಮೇರಿಕ ಇರ್ಬೋದು, ನಾವಿರ್ಬೋದು, ಬ್ರಿಟನ್ ಇರ್ಬೋದು, ಎಲ್ಲ ದೇಶಗಳು ತಮ್ಮ ತಮ್ಮ ಕಾನ್ಸ್ಟಿಟ್ಯೂಷನ್ಗಳನ್ನು, ಕೆಲವು ಕಡೆ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಇದೆ, ಇಲ್ಲ ಅನ್ರಿಟರ್ನ್ ಕಾನ್ಸ್ಟಿಟ್ಯೂಷನ್ಸ್ ಇದೆ, ಚೇಂಜ್ ಮಾಡ್ತಾರೆ. ಆದರೆ ಬಸವಣ್ಣ ಕೊಟ್ಟಂಥ ಈ ಸಪ್ತ ಸೂತ್ರಗಳಿದೆಯಲ್ಲ, ಈ ಸಿದ್ಧಾಂತವನ್ನು ಯಾವ ಕಾಲಕ್ಕೂ ಯಾರೂ ಸಹ ತಿದ್ದುಪಡಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಟ್ ಕ್ಯಾನ್ ನೆವರ್ ಬಿ ಅಮೆಂಡೆಡ್. ಆ ಹಿನ್ನೆಲೆಯಲ್ಲಿ ಈ ತತ್ವ ಒಂದನ್ನು ನಾವು ತೆಗೆದುಕೊಂಡು ಇಡೀ ವಿಶ್ವಕ್ಕೆ ಹೋದರೆ ಬಸವಣ್ಣನಲ್ಲಿ ಎಲ್ಲರನ್ನ ಕಾಣ್ತೇವೆ. ಅದು ಶ್ರೀಕಂಠನೊಂದು ಮಾತು ಹೇಳ್ತಾರೆ, ಎಲ್ಲ ಕಡೆ ಮಾತು ಹೇಳ್ತಾರೆ,
It is no exaggeration to say the preachings of Basava is like a ocean into which all the earlier thoughts flowed in, from which all the later thoughts flowed out. Kind like Buddha, gentle like Jesus, simple like Mahavir, bold like Muhammad, Basava strikes us as a wonder of creation. ಅಂದರೆ ವಿಶ್ವದ ವಿಸ್ಮಯ ಅವನು. ನಾವು ದುರಾದೃಷ್ಟವಶಾತ್ ವಚನಗಳು ಬಹಳ ತಡವಾಗಿ ನಮಗೆ ಸಿಕ್ತು. ಕಳೆದ 5-6 ದಶಕಗಳಲ್ಲಿ ಅದರ ಪ್ರಭಾವ ಆಯಿತು. ಅಲ್ಲಿವರೆಗೆ ಭಾಷೆಯ ಕಾರಣದಿಂದೋ ಅಭಿವ್ಯಕ್ತಿ ಮಾಡತಕ್ಕಂಥ ಪ್ರಸಾರದ ಕೊರತೆಯಿಂದಾಗಿಯೋ ವಚನಗಳು ಜನಸಾಮಾನ್ಯರಿಗೆ ಮುಟ್ಟಲಿಲ್ಲ. ಹಾಗಾಗಿ ವಚನಗಳನ್ನು ಬಹುಶಃ ಅರವಿಂದರಿಗೆ ವಚನ ಸಾಹಿತ್ಯ ಗೊತ್ತಿದ್ದರೆ, ವಿವೇಕಾನಂದರಿಗೆ ಗೊತ್ತಿದ್ದರೆ, ರಾಮಕೃಷ್ಣ ಪರಮಹಂಸ ಗೊತ್ತಿದ್ದರೆ, ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದ ಅನೇಕ ಮಹಾನ್ ನಾಯಕರುಗಳಿಗೆ, ಇವತ್ತು ಮೋದಿಯವರು ನಮ್ಮ ಪ್ರಧಾನಿಗಳು ಬಸವಣ್ಣನನ್ನು ಆಗಾಗ ಅವರು ಉದ್ಧರಿಸ್ತಾ ಇದ್ದ ವಚನಗಳ ಕಾರಣ ಏನಿದೆ ಅವ್ರಿಗೆ ಗೊತ್ತಾಯಿತು. ಉದಾಹರಣೆಗೆ ಅವರು ಅನಾಣ್ಯೀಕರಣ ಮಾಡಿದಾಗ ಒಂದು ವಚನವನ್ನು ಕೋಟ್ ಮಾಡಿದ್ರು. ಬಸವಣ್ಣ 12ನೇ ಶತಮಾನದಲ್ಲಿ ಹೇಳಿದ್ದಾನೆ, ಕಳ್ಳ ನಾಣ್ಯ ಸಲುಗೆಗೆ ಸಲ್ಲದು ಅಂತ. ಭಂಡಾರ ತುಂಬಿದ ಬಳಿಕ ಎಂಥ ಅದ್ಭುತವಾದಂಥ ವಚನ. ಹಾಗಾಗಿ ಕಳ್ಳ ನಾಣ್ಯ ಸಲುಗೆಗೆ ಸಲ್ಲದು, ಕಳ್ಳ ನಾಣ್ಯ ಸಲಿಲಿಯದೆಯ್ಯ, ಇಂತಹ ಒಂದು ಸಮಾಜದ ಆರ್ಥಿಕ ಸಿದ್ಧಾಂತವನ್ನು ವಚನ ಸಾಹಿತ್ಯವು ಮಾಂಡವ ತುಂಬಿದ ಬಳಿಕ ಶುಲ್ಕ ಕೊಟ್ಟಲ್ಲದೆ ಹೋಗಬಾರದು ಅಂತ ಹೇಳ್ತಕ್ಕಂಥ. ಹಾಗಾಗಿ ವಚನ ಸಾಹಿತ್ಯದಲ್ಲಿ ಅರ್ಥಶಾಸ್ತ್ರ ಇದೆ, ವಚನ ಸಮಾಜಶಾಸ್ತ್ರ ಇದೆ, ಮಾನವಶಾಸ್ತ್ರ ಇದೆ, ಸಸ್ಯಶಾಸ್ತ್ರ ಇದೆ, ಪರಿಸರ ಶಾಸ್ತ್ರ ಇದೆ, ಆಮೇಲೆ ಚಿಕಿತ್ಸಕ ವೈದ್ಯಕೀಯ ಶಾಸ್ತ್ರ ಇದೆ, ಹಾಸ್ಯ ಇದೆ, ಮೊನಚಿದೆ, ವಿಡಂಬನೆ ಇದೆ, ವಿಮರ್ಶೆ ಇದೆ, ಆತ್ಮಾವಲೋಕನ ಇದೆ, ಸಮಾಜಮುಖಿಯ ದರ್ಶನ ಇದೆ. ಈಗ ವಚನ ಸಾಹಿತ್ಯ ಅನ್ನೋದು ಒಂದು ಎಲ್ಲ ದಾರ್ಶನಿಕರ ಸಿದ್ಧಾಂತ ಒಳಗೊಂಡಂಥ ಒಂದು ಅದ್ಭುತ. ಹೀಗಾಗಿ ಅದು ನನ್ನ ಮೇಲೆ ಹೆಚ್ಚು ಪರಿಣಾಮ ಬೀರಿದೆ. ನಾನು ಒಂದು ವಚನದ ಬಗ್ಗೆ ಹೇಳಿದೆ, ಅದನ್ನು ನಾನು ಪೂರ್ಣಗೊಳಿಸ್ತೇನೆ. ಅದು ಎಲ್ಲ ಅಧಿಕಾರಿಗಳಿಗೆ ಕೈ ಹಿಡಿದು ನಡೆಸುವಂಥ ಒಂದು ವಚನ. ಏನೀ ಬಂದಿರಿ ಹದುಳವಿದ್ದಿರಿ ಎಂದರೆ ನಿಮ್ಮ ಮೈಸಿರಿ ಹಾರಿ ಹೋಗುವುದೇ, ಕುಳ್ಳಿರಿ ಎಂದರೆ ನೆಲ ಕುಳಿ ಹೋಗುವುದೇ, ಒಡನೆ ನುಡಿದರೆ ಶಿರ ಹೊಟ್ಟೆ ಹೊಡೆಯುವುದೇ, ಕೊಡದಿದ್ದರೊಂದು ಗುಣವಿಲ್ಲದಿದ್ದೊಡೆ ಕೆಡಹಿ ಮೂಗ ಕೊಯ್ಯುವ ನಮ್ಮ ಕೂಡಲ ಸಂಗಮ. ಈ ಒಂದು ವಚನ ನಾವು ಅನೇಕ ಸಂದರ್ಭಗಳಲ್ಲಿ ಅಧಿಕಾರಿಗಳು ಎಷ್ಟು ಕೆಟ್ಟದಾಗಿ ವರ್ತಿಸ್ತೇವೆ ಅಂದರೆ, ಸಾಮಾನ್ಯ ವ್ಯಕ್ತಿ ಒಬ್ಬ ಹಳ್ಳಿಯಿಂದ ಬಂದಿರ್ತಾನೆ, ಸಮಸ್ಯೆಯನ್ನು ಹೊತ್ಕೊಂಡು ಬಂದಿರ್ತಾನೆ, ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸ್ತಾ ಇರ್ತಾನೆ. ಅವನು ಒಬ್ಬ ಅಧಿಕಾರಿ ನೋಡಿ ಪರಿಹಾರ ತಗೊಳ್ಬೇಕು ಅಂತ ಬಂದಾಗ ಅವನನ್ನು ಕಣ್ಣೆತ್ತಿಯೂ ನೋಡದೆ, ಅವನು ಎದುರಿಗಿರೋ ಕುರ್ಚಿಲಿ ಕುಳಿತುಕೋ ಅಂತ ಹೇಳ್ತಕ್ಕಂಥ ಸೌಜನ್ಯ ತೋರದೆ, ಅವನ ಸಮಸ್ಯೆ ಏನು ಅಂತ ಸಾವಧಾನವಾಗಿ ತಾಳ್ಮೆಯಿಂದ ಆಲಿಸದೆ ಹೋದರೆ ಅದು ಆಡಳಿತವೇ? ನನ್ನ ದೃಷ್ಟಿಯಲ್ಲಿ ಜನಸ್ಪಂದನ, ಸಂವೇದನಾಶೀಲ ಆಡಳಿತ, ಜನಸಂಪರ್ಕದ ಆಡಳಿತ ಅನ್ನೋ ಕಲ್ಪನೆಯನ್ನು ಕೊಟ್ಟಂಥವನೇ ಬಸವಣ್ಣ. ಸರ್, ಈಗ ಹೇಳಿದ್ರಲ್ಲ ವಚನ ಏನೇ ಬಂದಿರಿ, ಅದನ್ನ ವಿಧಾನಸೌಧದ ಎಲ್ಲ ಕೊಠಡಿ, ಅದನ್ನೇ ಹೇಳ್ತಾ ಇರೋದು, ಎಲ್ಲ ಕಚೇರಿಗಳಲ್ಲಿ ಹಾಕಬೇಕು, ಅನುಷ್ಠಾನ ಮಾಡಬೇಕು. ಏನೀ ಬಂದಿರಿ, ಯಾತಕ್ಕೆ ಬಂದಪ್ಪ, ಕುಳಿತುಕೋ, ಏನೀ ಬಂದಿರಿ, ಕೊಡಕ್ಕಾಗ್ಲಿಲ್ಲ ಅಂದ್ರೆ ಏನೀ ಬಂದಿರಿ, ಯಾಕೆ ಬಂದಿರಿ, ಹದುಳವಿದ್ದೀರಿ, ಚೆನ್ನಾಗಿದ್ದೀನಪ್ಪ, ಕುಳಿತುಕೊಳ್ಳಿ, ಕುಳ್ಳಿರಿ ಎಂದರೆ ನೆಲ ಕುಳಿ ಹೋಗುವುದೇ, ಕುಳಿತುಕೊಳ್ಳಿ ಅಂದರೆ ನೆಲ ಕುಳಿತೋಗುತ್ತೆ, ಒಡನೆ ನುಡಿದರೆ ಶಿರ ಹೊಟ್ಟೆ ಹೊಡೆಯುವುದೇ, ಪ್ರೀತಿಯಿಂದ ಮಾತನಾಡಿ ಹೊಟ್ಟೆ ಹೊಡೆದೋಗ್ತದೆ. ಯಾಕೆ? ಒಡೆದಿದ್ದರೊಂದು ಗುಣವಿಲ್ಲದಿದ್ದೊಡೆ, ಒಳ್ಳೆ ಸಾಧ್ಯವಿಲ್ಲದೆ ಇದ್ರು, ನೋಡಪ್ಪ ಸಮಸ್ಯೆ ಹೇಗಿದೆ, ಆಯಿತು ನೋಡ್ತೇನಪ್ಪ, ವಿಚಾರ ಮಾಡೋಣ, ಇದು ಸಾಧ್ಯ ಆಗಲಿ, ಈ ರೀತಿ ದಾರಿ ತೋರಿಸ್ಬೇಕಲ್ಲ ಅವ್ರಿಗೆ. ಸಮಸ್ಯೆ ಪರಿಹಾರ ಆಗದೆ ಇದ್ರು ಪರಿಹಾರದ ಹಾದಿಯನ್ನು ತೋರಿಸುವ ಸೌಜನ್ಯವೂ ನಮಗಿಲ್ಲದೆ ಇದ್ದರೆ ಯಾಕೆ ಭಗವಂತ ಒಂದು ಆಡಳಿತ ಶಕ್ತಿ. ನಾನೊಬ್ಬ IAS ಅಧಿಕಾರಿಯಾಗಿದ್ದೆ, ಒಬ್ಬ ಅಸಿಸ್ಟೆಂಟ್ ಕಮಿಷನರ್ ಕೆಲಸ ಮಾಡಿದ್ದೀನಿ, ಬೇರೆ ಬೇರೆ ಮಾಡಿದೆ. ಆ ಹುದ್ದೆ ಬಂದದ್ದು ಯಾರಿಂದ? ಒಂದು ಭಗವಂತನ ಕೃಪೆ, ಒಂದು ನಮ್ಮಂಥ ತಾಯಿಗಳ ಆಶೀರ್ವಾದ, ಗುರುಗಳ ಆಶೀರ್ವಾದ, ಸ್ವಂತ ಫಲ, ಸ್ವಂತ ಒಂದು ಪ್ರಯತ್ನ, ಇವೆಲ್ಲವನ್ನು ಒಗ್ಗೂಡಿ. ಅದಕ್ಕೆ ಬಸವಣ್ಣ ಹೇಳ್ತಾನೆ, ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರಡು ಅಯನಬಹುದಯ್ಯ, ನೀನೊಲಿದರೆ ವಿಷವೂ ಅಮೃತಬಹುದಯ್ಯ. ನಾವು ಅಂದ್ಕೊಂಡಿರ್ತೀವಿ ಎಲ್ಲ ನಾನು ಅನ್ನುವಂಥ ಪರಿಕಲ್ಪನೆ ಶರಣರಲ್ಲಿ ಇಲ್ಲೇ ಇಲ್ಲ. ಅಯ್ಯ ಎಂದರೆ ಸ್ವರ್ಗ, ಎಲ್ಲವೋ ಎಂದರೆ ನರಕ. ಈ ಪರಿಕಲ್ಪನೆಯನ್ನು ಅಧಿಕಾರಿಗಳಲ್ಲಿ, ರಾಜಕಾರಣಿಗಳಲ್ಲಿ, ಮಠಾಧೀಶರುಗಳಲ್ಲಿ ಎಲ್ಲರಲ್ಲೂ ಬರಬೇಕು. ಸುಮ್ಮನೆ ನಾವು ಇವತ್ತು ಬಸವಣ್ಣನನ್ನು ಪ್ರಚಾರದ ಬಂಡವಾಳವನ್ನು ಮಾಡ್ಕೊಂಡಿದ್ದೇವೆ. ಎಷ್ಟು ಜನ ಅನುಷ್ಠಾನ ಮಾಡ್ತಾ ಇದ್ದಾರೆ? ಸಂಕಟ ಬಂದಾಗ ವೆಂಕಟರಮಣ ಅಂತೇಳಿ ನಾವು ಈ ಧರ್ಮದವರು ಅಂತ ಹೇಳ್ಕೊಳ್ಳೋದು ಯಾವಾಗ? ರಾಜಕಾರಣದ ಟಿಕೆಟ್ ಬೇಕಾದಾಗ, ವರ್ಗಾವಣೆ ಮಾಡಬೇಕಾದಾಗ, ಅಥವಾ ಬಡ್ತಿ ಬೇಕಾದಾಗ. ಅದಲ್ಲ, ನಾನು ಇಡೀ 29 ವರ್ಷಗಳಿಂದ ಬಸವ ಜಯಂತಿ ಮಾಡ್ತಾ ಬಂದಿದ್ದೇನೆ. ಬಸವ ವೇದಿಕೆ ಅನ್ನೋ ಸಂಸ್ಥೆಯನ್ನು ನಾನು ಹುಟ್ಟಾಕಿ ಭಾಳಷ್ಟು ಜನ ಹೇಳಿದ್ರು, ನೀವು ಬಸವ ವೇದಿಕೆಯನ್ನು ಈಗ ಮಾಡ್ತಾ ಇದ್ದೀರಿ, ಸರ್ಕಾರಿ ಸೇವೆಯಲ್ಲಿದ್ದೀರಿ,
ಬಸವಣ್ಣ ಜಾತಿಯಲ್ಲ, ಒಂದು ಜಾತಿ ಸೇರಿದವನಲ್ಲ. 27-28 ವರ್ಷಗಳಿಂದ ಬಸವ ಜಯಂತಿಯನ್ನು ಬಸವೇದಿಕೆ ಮೂಲಕ ಮಾಡಿಕೊಂಡು ಬಂದು ಬಸವಶ್ರೀ ಅನ್ನುವಂಥ ಒಂದು ಪ್ರಶಸ್ತಿಯ ಪರಿಕಲ್ಪನೆಯನ್ನು ಸಮಾಜಕ್ಕೆ ಕೊಟ್ಟಂಥ ಕೀರ್ತಿ ಬಸವೇದಿ. ಬಹಳ ಒಳ್ಳೆ